ಹೇ ಹಾಯ್ ಗಾಯ್ಸ್, ಇವತ್ತು ನಮ್ಮದು ಮಿನಿ ಪ್ರಾಜೆಕ್ಟ್ ಇದ್ರಿಂದ ಬೇಗ ಬೇಗ ರೆಡಿಯಾಗಿ ಕಾಲೇಜ್ಗೆ ಹೊರಟೆ. ಹೋಗುವಾಗ ಮಳೆ ಬರ್ತಾಯಿತ್ತು. ನನಗನ್ಸಿದಿಷ್ಟೇ, ಈ ಮಂಗಳೂರಲ್ಲಿ ವೆದರ್ನ ಪ್ರಿಡಿಕ್ಟೇ ಮಾಡೋಕ್ಕಲ್ಲ. ಒಂದು ಸತಿ ಬಿಸಿಲಿರುತ್ತೆ, ಒಂದು ಸತಿ ಮಳೆ ಬರುತ್ತೆ. ಕ್ಲಾಸ್ಗೆ ಹೋಗಿ ನಮ್ಮ ತನ್ವಿ ಮೇಡಮ್ ಅವ್ರು ಏನೋ ಸೀರಿಯಸ್ಸಾಗಿ ಬರೀತಾಯಿದ್ರು. ಅದನ್ನು ನೋಡ್ಕೊಂಡು ಮೆಕ್ಕಲ್ಲಿ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ನಮ್ಮ ಡಿಪಾರ್ಟ್ಮೆಂಟಿಗೆ ಬರೋ ಕಂಟಿನ್ಯೂಸ್ ಕ್ಲಾಸ್ ಕೇಳಿ ಸ್ವಲ್ಪ ಡಿಪ್ರೆಷನಲ್ಲಿ ಇದ್ದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರೋಕ್ಕೆ. ಒಂಥರ ಕ್ಲಾಸ್ ಮುಗಿದ ತಕ್ಷಣ ನಾವು ಹೋಗಿದ್ದು ಲ್ಯಾಬಿಗೆ ಹೋಗಿ ಫ್ಲವರ್ಸ್ನೆಲ್ಲ ಡ್ರೈ ಮಾಡಬೇಕಿತ್ತು ಲ್ಯಾಬಲ್ಲಿ. ಅದಕ್ಕೆ ಅಂತ ನಾನು ಈ ಥರ ಶೇಪಲ್ಲಿ ಬೇಗ ಡ್ರೈ ಆಗಲಿ ಅಂತ ಇಟ್ಟಿದ್ದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸ್ವಲ್ಪ ನಮ್ಮ ತನ್ವಿಗೆ ಕಾಟ ಕೊಟ್ಟು ಆಮೇಲೆ ಅದು ಎಕ್ಸ್ಟ್ರಾಕ್ಷನ್ ಪ್ರೊಸೆಸ್ಗೆ ಹಿಂದೆ ಇರೋ ನಿಪ್ಪೆಲ್ಲ ಫುಲ್ ತೆಗೆದು ಅದು ಎಷ್ಟು ವೆಯ್ಟ್ ಇದೆ ಅಂತೆಲ್ಲ ಚೆಕ್ ಮಾಡಿದ್ವಿ. ಚೆಕ್ ಮಾಡಾದ್ಮೇಲೆ ಇದನ್ನು ಕ್ರ್ಯಾಶ್ ಮಾಡಬೇಕಿತ್ತು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೆಕ್ಸ್ಟ್ ಏನು ಮಾಡಿದ್ವಿ ಅಂದರೆ, ಒಂದು ಬೀಕರಲ್ಲಿ 100 ml ಆಫ್ ಡಿಸ್ಟಿಲ್ ವಾಟರ್ ಹಾಕಿ, ಆ ಡಿಸ್ಟಿಲ್ ವಾಟರಿಗೆ ಅಲ್ಲಿರೋ ಕ್ರ್ಯಾಶ್ ಮಾಡಿರೋ ಫ್ಲವರ್ಸ್ನ ಹಾಕಿ ಅದು ಡೈ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಮಾಡಿದ್ವಿ. ಅದನ್ನು ನೆಕ್ಸ್ಟು ಅಲ್ಟ್ರಾಸೋನಿಕ್ ಡಿವೈಸಲ್ಲಿ ಇಟ್ಟು ಅದನ್ನು ಟೆಂಪರೇಚರ್ ಎಲ್ಲ ಅಡ್ಜಸ್ಟ್ ಮಾಡಿ ನಾವು ನೆಕ್ಸ್ಟ್ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಸರ್ ನಮ್ಮನ್ನ ಒಳಕ್ಕೆ ಸೇರಿಸ್ಕೊಳ್ಳಲ್ಲ ಅಂದರು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಸರ್ ಹತ್ರ ಹೆಂಗೋ ಹೇಳಿ ಕಾಡಿ ಬೇಡಿ ಕ್ಲಾಸಿಗೆ ಹೋಗಿ ಕ್ಲಾಸಸ್ ಎಲ್ಲ ಕೇಳ್ಕೊಂಡು ಬಂದ್ವಿ. ಮತ್ತು ಲ್ಯಾಬಿಗೆ ಬಂದು ಈ ಡೈ ಎಲ್ಲ ಚೆಕ್ ಮಾಡಿ ಇದನ್ನು ನಾಳೆ ಕಂಟಿನ್ಯೂ ಮಾಡೋದಂತ ಆಫ್ ಮಾಡಿಟ್ಟು ನಾನು ಅಷ್ಟರ ಕಡೆ ಹೊರಟೆ. ಬಾಯ್.